ನಾನ್ ಲವ್ ಸ್ಟೋರಿ ಏನಾದ್ರು ಕೇಳ್ದ್ಯೋ ಕಾಳದೈತ್ಯ. ಯಾಕೆ ಅಂತದೇನಾಯ್ತು? ಏನಾಗಬೇಕಾಗಿತ್ತೋ ಅದೇನೋ ಆಗ್ಲಿಲ್ಲ, ಏನಾಗಬಾರ್ದಾಗಿತ್ತೋ ಅದೆಲ್ಲ ಆಗೋಯ್ತು. ಅವಳು ಸಿಗಕ್ಕಿನ್ನ ಮುಂಚೆ ನಾನು ಹೆಂಗಿದ್ದೆ ಗೊತ್ತಾ ಬಾಸ್? ಯಾರಾದ್ರೂ ಕಿಡ್ನಾಪ್ ಮಾಡಿ ನಾವು ಇದೀವಿ. ನಿನ್ ಬಿಟ್ರೆ ನನ್ಗ್ಯಾರು ಇಲ್ಲ, ನನ್ ಬಿಟ್ರೆ ನಿನ್ಗ್ಯಾರು ಗತಿ ಇಲ್ಲ. ಏಯ್ ಲಂಬು, ಯಾಕೋ ಎಮೋಷನಲ್ ಆಗ್ತಾ ಇದ್ಯಾ? ನೀನು ಮೋಸನ ಆಗ್ಬೇಡ. ಏನಿಲ್ಲ ಕೂರ್ಸೋಣ. ಬಡ್ಡಿದೆ, ನಾನು ಎಣ್ಣೆ ಹೊಡಿಯಕ್ ಕಾಸಿಲ್ಲ, ಹೆಂಗ್ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡ್ಸ್ಕೊಂಡು ನಿಂತಿದ್ದೀನಿ. ನೀವು ನೋಡ್ಲೆ ಅದಕ್ಕೆ ಮಗ ಹೇಳ್ತಾ ಇರೋದು, ನಾವು ಗಣಪತಿ ಕೂರಿಸ್ತೀವಿ ಅಂತ ಹೇಳಿ ರೋಲ್ ಕಾಲ್ ಮಾಡಿ ಎಣ್ಣೆ ವಿಕ್ಕೊಂಡ್ಬಿಡುಮ ಅಂತಮ್ಮ. ಚಿನ್ನ ಸಾಂಗ್ ಮುಗಿಸ್ಬಿಡೋಣ. ಕೊನೆ ಅಪ್ಪು, ಬಾಪಾ ಬಾ, ಲೇಟ್ ಆದ್ರೂ ಪರವಾಗಿಲ್ಲ, ಬಾ ಕೂತ್ಕೋ. ನಾನ್ ಕ್ಲಾಸಿಗೆ ಬರ್ಲಿಲ್ಲ, ಅರ್ಜೆಂಟ್ ಆಗಿ ಸುಚಿತ್ರನ ಹತ್ರ ಮಾತಾಡ್ಬೇಕು, ಸ್ವಲ್ಪ ಕಳ್ಸ್ಕೊಡಿ. ಕ್ಲಾಸ್ ಮುಗಿದ ಮೇಲೆ ಮಾತಾಡ್ಬೋದಲ್ಲ? ಅದ್ ನಂಗೂ ಗೊತ್ತು, ನನಗೂ ಅವಳಿಗೂ ಒಂದ್ ಚಿಕ್ಕ ಸೆಟಲ್ಮೆಂಟ್ ಇದೆ, ಅದಕ್ಕೆ. ಎಲ್ಲ ಹಂಗೆ ನೋಡ್ತಾ ಇರಿ, ನನ್ನ ಏಜ್ ಕಾಣಿಸ್ತದಂತೆ 45. ಸುಳ್ಳು ಸುಳ್ಳು. ನಾಳೆಯಿಂದಲೇ ಒಂದು ರಿಜಿಸ್ಟರ್ ಇಡ್ತೀವಿ. ಬಾಲ, ನೀನೇ ಏನಾದ್ರೂ ಹೇಳು. ಅಗಸ್ತ್ಯ ಹೇಳಿದ್ರೆ ನಾನು ಹೇಳ್ದಾಗೆ. ಯಾರು ದುಡ್ಡು ಕೊಟ್ಬಿಟ್ಟು ಎತ್ತಾಕಂದ್ರೆ ನನ್ನೆಲ್ಲ ಎತ್ತಾಕ್ಬಿಡ್ತೇನೋ? ಇಲ್ಲ, ನಿನಗಾದ್ರೆ ದುಡ್ಡು ತಗೊಳಲ್ಲ. ನಾವೇನ್ ಭಾಷೆ ಕಲ್ತು ಕವನ ಕವಿತೆ ಬರೆದು ಪ್ರಶಸ್ತಿನ ತಗೋಬೇಕು, ಮ್ಯಾನೇಜ್ ಮಾಡ್ಬೇಕು, ಹಂಗೆ ಮ್ಯಾನೇಜ್ ಆಗ್ಬಿಡ್ಬೇಕು. ಅಟ್ಲೀಸ್ಟ್ 30 ದಿನದಲ್ಲಿ ಮಾತಾಡುವಂತ ಭಾಷೆ ಪುಸ್ತಕನಾದ್ರೂ ಕೊಂಡ್ಕೊ. ಹೆಂಗು ನಮ್ಮ ಕಸುಬ್ಗೆ ಅವಮಾನ ಮಾಡ್ತಾ ಇದ್ಯಾ? ಕೊಂಡ್ಕೊಂಬರ್ಬೇಡ, ಕೆತ್ಕೊಂಬರಲ್ಲೇ. ನಾವಂದ್ರೇನು, ನೋವಂದ್ರೇನು, ಸಾವಂದ್ರೇನು ಅಂತ ತೋರಿಸ್ಬೇಕು ಸೋಳೆ ಮಗಂಗೆ. ಫುಟ್ಪಾತ್ ಅಲ್ಲಿ ಪಾನಿಪುರಿ ಮಸಾಲ್ ಪುರಿ ಮಾರೋ ಹತ್ರ ಕಾಸು ವಸೂಲಿ ಮಾಡೋ ಬಡ್ಡಿ ಮಕ್ಕಳು, ಎನ್ಕೌಂಟರ್ ಸ್ಪೆಷಲಿಸ್ಟ್ ರೇಂಜಿಗೆ ಬಿಲ್ಡಪ್. ಇಂಥ ಸಿಂಗಮ್ಮು, ಚೂಯಿಂಗಮ್ಮು, ಟಗರು ಹೋರಿಗಳೆಲ್ಲ ಸಾಕಷ್ಟು ಬಂದೋಗ್ಬಿಟ್ಟವೆ.